ವೆಲ್ಕಮ್ ಟು ಅವರ್ ಚಾನಲ್ ಉದಯ್ ಕುಮಾರ್ ಜರ್ನೀಸ್. ಇವತ್ತೇನು ಅಂದರೆ ನಾವು ನಮ್ಮ ಮದೀನಾ ಶಾಹೀನ್ ಎಕ್ಸ್‌ಪ್ರೆಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಇದು ಹೊಸ ರೀಪಬ್ಲಿಷ್ ಆಗಿರೋ ಬಟ್ ಇನ್ನೂ ರೂಟ್ ವಿಡಿಯೋ ಮಾಡಿರಲಿಲ್ಲ. ಇವತ್ತು ನಾವು ಚಿಂತಾಮಣಿಯಿಂದ ಬೆಂಗಳೂರವರೆಗೂ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಬನ್ನಿ ನಮ್ಮ ಹೊಸ ಶಾಹೀನ್ ಎಕ್ಸ್‌ಪ್ರೆಸ್ ಮತ್ತು ಮದೀನಾ ಎಕ್ಸ್‌ಪ್ರೆಸ್ಸಲ್ಲಿ ಯಾವ ಥರ ಇದೆ ಇಂಟೀರಿಯರ್ಸು ಪ್ರತಿಯೊಂದು ನೋಡೋಣ. ಎಲ್ಲರಿಗೂ ಸ್ಟಾಫ್ ಅವರಿಗೆ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾದ ಧನ್ಯವಾದ. ಇವತ್ತು ನಾವು ಜರ್ನಿ ಮಾಡೋಣ ಚಿಂತಾಮಣಿಯಿಂದ KRಪುರಂ. ಥ್ಯಾಂಕ್ ಯು. KSRTC ಬಸ್ ಸ್ಟ್ಯಾಂಡು ಚಿಂತಾಮಣಿದು. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಚೇಲೂರು ಕ್ರಾಸ್ ಅಂತಾರೆ. ಇಲ್ಲಿ ಜಂಕ್ಷನ್ ಇದು. ಎಲ್ಲ ಕಡೆಗೂ ಡಿವಿಯೇಷನು. ರೈಟ್ ಸೈಡ್ ಹೋದರೆ ನಿಮಗೆ ಮದನಪಲ್ಲಿ ಹೈವೇ ಮತ್ತು KSRTC ಗಾಡಿಗಳೆಲ್ಲ ನೋಡಿ ಬರ್ತಾ ಇದೆ ಒಂದೊಂದಾಗಿ. ಇದು ಹುಬ್ಬಳ್ಳಿ ಬೆಂಗಳೂರು ಚಿಂತಾಮಣಿ ಗಾಡಿ.
ಗಾಡಿಗಳು ಬರ್ತಾ ಇದೆ ನೋಡಿ, KSRTC ಗಾಡಿಗಳು. ಕೋಲಾರ ಚಿಂತಾಮಣಿ ಮದೀನಾ ಎಕ್ಸ್ಪ್ರೆಸ್ ಬರ್ತಾ ಇದೆ. ನಮಸ್ತೆ, ನಿಮ್ಮ ಹೆಸರು ಸರ್? ಶಿವಕುಮಾರ್ ಸರ್. ಸುಮಾರು ಎಷ್ಟು ವರ್ಷದಿಂದ ಮದೀನಾಗೆ ನೀವು? 15 ವರ್ಷದಿಂದ. ಓಕೆ, ನಿಮ್ಗೆ ಏನು ಅನ್ಸುತ್ತೆ ಸರ್ ಮದೀನಾ ಸರ್ವಿಸ್ ಎಲ್ಲ? ಒಳ್ಳೆ ಸರ್ವಿಸ್ ಕೊಡ್ತಾ ಇದೆ ಸರ್. ಓಕೆ ಸರ್. ಬೆಂಗಳೂರು ಬರೋವರು, ಕೆಲ್ಸಕ್ಕೆ ಹೋಗೋರು ಬರೋರು ಟೈಮಿಂಗ್ ಕರೆಕ್ಟ್ ಆಗಿ ಪಿಕಪ್ ಮಾಡ್ತಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಓಕೆ ಸರ್, ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ, ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸುಮಾರು ಎಷ್ಟು ವರ್ಷದಿಂದ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಸರ್ ನಿಮಗೆ? 10 ವರ್ಷದಿಂದ. 10 ವರ್ಷ. ಯಾವುದೆಲ್ಲ ಗಾಡಿಗಳು ಮಾಡಿದ್ದೀರಿ ಸರ್ ನೀವು? ನಾವು ಮದೀನಾ, ಕಲಬುರ್ಗ, ಓಕೆ, ಬಾಲಾಜಿ ಎಲ್ಲ ಓಡಿಸ್ತಾ ಇದ್ವಿ. ಓಕೆ ಸರ್. ನಿಮ್ಗೇನು ಅನ್ಸುತ್ತೆ ಸರ್ ಈ ರೂಟು? ಪರವಾಗಿಲ್ಲ ಸರ್, ಚೆನ್ನಾಗಿದೆ ಮದೀನಾ, ಚೆನ್ನಾಗಿದೆ. ಓಕೆ ಸರ್, ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ, ನಿಮ್ಮ ಹೆಸರು ಸರ್? ನಮಸ್ಕಾರ. ಸುಮಾರು ಎಷ್ಟು ವರ್ಷದಿಂದ ಇದ್ದೀರಾ ಸರ್ ನಿಮ್ಮ ಮದೀನಲ್ಲಿ? ನಾವು ಇದೀವಿ ಸರ್, ಒಂದು 5 ವರ್ಷ. ಓಕೆ ಸರ್. ನಿಮ್ಗೆ ಏನು ಅನ್ಸುತ್ತೆ ಸರ್ ಮದೀನಾ ಸರ್ವಿಸ್ ಎಲ್ಲ ಹೆಂಗಿದೆ ಏನು? ಎಲ್ಲ ಆರಾಮಾಗಿದೆ. ಓಕೆ ಓಕೆ ಎಕ್ಸ್ಪ್ರೆಸ್ ಇದು. ಓಕೆ ಸರ್. ಟೈಮಿಂಗ್ ಇದು ಫಸ್ಟ್ ಟ್ರಿಪ್ ಎಲ್ಲಿ ಸ್ಟಾರ್ಟ್ ಮಾಡ್ತೀರಾ? ಯಾವ ಟೈಮ್? ಮುರುಮುಲ. ಯಾವ ಟೈಮ್ ಬಿಡ್ತೀರಾ ಸರ್ ಅಲ್ಲಿ? 8 ಗಂಟೆಗೆ ಮುರುಮುಲ ಬಿಡ್ತೀನಿ. ಓಕೆ ಸರ್. 8 ಕಾಲ್ಗೆ ಇಲ್ಲಿ ಬರ್ತೀನಿ ಚಿಂತಾಮಣಿಗೆ. ಓಕೆ 8 ಚಿಂತಾಮಣಿಗೆ ಬಿಡ್ತೀನಿ. ಓಕೆ ಸರ್. 11 ಗಂಟೆಗೆ ಮಾರ್ಕೆಟು. ನೆಕ್ಸ್ಟ್ ಸಿಂಗಲ್ ಎಷ್ಟೊತ್ತಿಗೆ ಬಿಡ್ತೀರಾ? ಸಿಂಗಲ್ ಮಾರ್ಕೆಟಿಂದ 11:25ಗೆ. ಚಿಂತಾಮಣಿಗೆ ಎಷ್ಟು? ಚಿಂತಾಮಣಿಗೆ 1:50 ಬಂದ್ಬಿಡ್ತೀನಿ. ಮತ್ತೆ ಮುರುಗಮಲ ಸೇರೋ ಸರ್? ಮುರುಮುಲಾಗೆ 2 ಕಾಲ ಹೋಗ್ತೀನಿ. ಮತ್ತೆ 3 ಗಂಟೆಗೆ ಮುರುಮುಲ ಬಿಡೋದು. ಮತ್ತೆ ಬೆಂಗಳೂರು 3 ಕಾಲ್ಗೆ ಚಿಂತಾಮಣಿಗೆ ಬರ್ತೀನಿ. ಓಕೆ ಸರ್. 3 ಕಾಲ್ಗೆ ಚಿಂತಾಮಣಿಗೆ ಬಂದ್ರೆ 3:30 ಚಿಂತಾಮಣಿಗೆ ಬಿಡೋದು. ಓಕೆ ಸರ್. 6 ಗಂಟೆಗೆ ಮಾರ್ಕೆಟ್. ಲಾಸ್ಟ್ ಟ್ರಿಪ್ ಎಷ್ಟೊತ್ತಿಗೆ ಬಿಡ್ತೀರಾ ಸರ್ ಅಲ್ಲಿ? 6:50ಗೆ. ಮತ್ತೆ ಇಲ್ಲಿ ಚಿಂತಾಮಣಿ ಎಷ್ಟೊತ್ತು ಬರ್ತೀರಾ ಸರ್? 9:50ಗೆ. ಮತ್ತೆ ಮುರುಗಮಲಗೆ ಸರ್? ಮುರುಮುಲಾಗೆ 10 ಗಂಟೆಗೆ. 10 ಗಂಟೆಗೆ. ಸರ್ ಟಿಕೆಟ್ ರೇಟ್ ಎಷ್ಟು ಸರ್ ಬರುತ್ತೆ ನಿಮಗೆ ಮಾರ್ಕೆಟಿಂದ ಮುರುಗಮಲಗೆ? ಮುರುಮುಲ ಅಂದ್ರೆ ಬೆಂಗಳೂರಿಗೆ ಹಾಂ, 100 ರೂಪಾಯಿ. 100 ರೂಪಾಯಿ. ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತೀವಿ ಯಾಕಂದರೆ ನಮಗೆ ಶಾಹಿನ್ ಅವ್ರದ್ದು ಗಾಡಿ ಆಗಲಿ ಮದೀನಾ ಎಕ್ಸ್ಪ್ರೆಸ್ ಅಂದ್ರೆ ಮೊದಲೇ ತುಂಬ ಅಭಿಮಾನ ಜಾಸ್ತಿ. ಈ ಗಾಡಿ ಎಲ್ಲ ಫುಲ್ಲು ರೀಫರ್ಬಿಶ್ ಆಗಿ ಬಂದಿದೆ. ಇದು ಹಳೆ ಶಾಹಿನ್ ಗಾಡಿಗೆ ತುಂಬ ಫ್ಯಾನ್ಸ್ ಇದ್ದಾರೆ. ಅದಕ್ಕೋಸ್ಕರ ನಾವು ಒಂದು ಖುಷಿಯಿಂದ ಮಾಡಕ್ಕೆ ಬಂದಿದ್ದೆ. ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ ಲೈಬ್ರರಿ ಮಾತ್ರ ಸೂಪರಾಗಿ ಮಾಡಿ ಇಸ್ಕೊಂಡ್ಬಂದಿದ್ದಾರೆ. ನಮ್ಮ ಹಳೆ ಶಾಹಿನ್ ಎಕ್ಸ್ಪ್ರೆಸ್ಸು ಮದೀನಾ ಎಕ್ಸ್ಪ್ರೆಸ್ ಕೊಟ್ಟಿದ್ದಾರೆ. ಸೂಪರಾಗಿದೆ ಗಾಡಿ ಮಾತ್ರ, ಚೆನ್ನಾಗಿ ಮಾಡಿದ್ದಾರೆ. ಕಲರ್ ಮಾತ್ರ ಸಿಂಪಲಾಗಿ ಸೂಪರಾಗಿ ಮಾಡಿದ್ದಾರೆ. ಸೊ 25ಕ್ಕೆ ಬಿಡ್ತಾ ಇದ್ವಿ ಚಿಂತಾಮಣಿ. ಬನ್ನಿ ಜರ್ನಿ ಮಾಡೋಣ. ನಮ್ಮ ಮದೀನಾ ಎಕ್ಸ್ಪ್ರೆಸ್ಸು ಒಂದು ತುಂಬ ಚೆನ್ನಾಗಿ ಗಾಡಿ ಮಾಡಿಸ್ಕೊಂಬಂದಿದ್ದಾರೆ. ಬನ್ನಿ ಟ್ರಾವೆಲ್ ಮಾಡೋಣ. ಇಲ್ಲಿಂದ ರೈಟ್ ಸೈಡ್ ಹೋದರೆ ಕೈಲಾಸಗಿರಿ ಬರುತ್ತೆ. ಇಲ್ಲಿ ಗುಹೆಯಲ್ಲಿ ಒಳ್ಳೆ ದೇವಸ್ಥಾನ ಮಾಡಿದ್ದಾರೆ, ಶಿವಂದಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಹೊಸದಾಗಿ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ನೋಡಿ. ಯಾರಾದ್ರು ಚಿಂತಾಮಣಿ ಬಂದರೆ ಕೈಲಾಸಗಿರಿಗೆಲ್ಲ ಹೋಗಿ ಇಲ್ಲಿಂದ ರೈಟ್ ಸೈಡಲ್ಲಿ ಒಂದು ಅದು ಇದೆ ನೋಡಿ. ಅದು ಗುಡ್ಡ ಎಲ್ಲ ಕ್ಲೀನಾಗಿ ಏನೇನೋ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ರೀಸೆಂಟಾಗಿ ಅಪ್ಗ್ರೇಡ್ ಮಾಡಿದರು. ಮೇನ್ ಹೈವೇಗೆ ಜಾಯಿನ್ ಮಾಡ್ತಾ ಇದ್ದೀವಿ. ಚಿಂತಾಮಣಿಯಿಂದ ಬೈಕ್ ಮೇನ್ ಮದನಪಲ್ಲಿ ಹೈವೇಗೆ. ಇಲ್ಲಿಂದ ಮದನಪಲ್ಲಿಗೆ 56 ಕಿಲೋಮೀಟರ್ಸು, ಹೊಸಪೇಟೆಗೆ 43 ಕಿಲೋಮೀಟರ್ಸು. ನಾವು ಇಲ್ಲಿಂದ ಜಾಯಿನ್ ಮಾಡ್ತೀವಿ ರೈಟ್ ಸೈಡ್ಗೆ. ರೈಟ್ ಸೈಡ್ ಹೋಗ್ಬಿಟ್ಟು ಬೆಂಗಳೂರಿಗೆ 72 ಕಿಲೋಮೀಟರ್ಸ್ ಮೇನ್ ಹೈವೇಗೆ ಜಾಯಿನ್ ಮಾಡಿಬಿಡ್ತೀವಿ. ಕೈವಾರ ಬೆಟ್ಟ ಕಾಣಿಸ್ತಾ ಇದೆ.
ಸಿಂಗಲ್ಲು. ಕೈವಾರ ಕ್ರಾಸ್ ಬಂದಿದ್ದೀವಿ. ಇಲ್ಲಿ ಒಳಗಡೆ ಹೋದರೆ ಕೈವಾರ ದೇವಸ್ಥಾನ ಎಲ್ಲ ಸಿಗುತ್ತೆ. ಮೂಕಾಂಬಿಕಾ ಬರ್ತಾ ಇದೆ. ಮುರುಗಮಲ ಬೆಂಗಳೂರು ಡೈಲಿ 4 ಸಿಂಗಲ್ಸು. ಈಗ ಫಸ್ಟ್ ಸಿಂಗಲ್ ಬೆಂಗಳೂರಿಂದ ಮುರುಗಮಲ ಬರ್ತಾ ಇದೆ. ಕೈವಾರ ಟೋಲ್ ಪ್ಲಾಜಾ ಬಂದಿದ್ದೀವಿ. ಸಾಮಾನ್ಯ ಇವತ್ತು ಒಂದೇ ಒಂದು ಟೋಲ್ ಪ್ಲಾಜಾ ಇರೋದು. ಕ್ರಾಸ್ ಜಂಕ್ಷನು. ಇಲ್ಲಿಂದ ರೈಟ್ ತಗೊಂಡ್ರೆ ನಾವು ದೇವನಹಳ್ಳಿ ಹೋಗ್ಬೋದು, ಲೆಫ್ಟ್ ತಗೊಂಡ್ರೆ ಕೋಲಾರು, ರೈಟ್ ಹೋದ್ರೆ ಬ್ಯಾಂಗ್ಳೂರು. ಇದೊಂಥರ ಫುಲ್ಲು ಜಂಕ್ಷನ್. MBS ಬರ್ತಾ ಇದೆ.
ಟ್ರಾಫಿಕ್ ಈ ರೋಡಲ್ಲಿ ಯಾವಾಗಲೂ ಕಾರು, ಟೂ ವೀಲರ್ಸು ಮತ್ತು ಟ್ರಕ್ಸು ಎಲ್ಲ ಫ್ಲೋಟಿಂಗ್ ಆಗ್ತಾ ಇರುತ್ತೆ. ಆದಷ್ಟು ಬೇಗ ಇದು 4 ಲೈನ್ಸ್ ಮಾಡಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ. ಏರ್ಪೋರ್ಟ್ ನಿಯರ್ ಬೈ ಇರೋದ್ರಿಂದ ಫ್ಲೈಟ್ಸು ಲ್ಯಾಂಡಿಂಗ್ ಆಗ್ತಾಯಿದೆ. ಬಟ್ ಮೊಬೈಲೆಲ್ಲ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸಲ್ಲ. ನಂಜನಗೂಡಿ ಬಂದಿದ್ದೀವಿ ಈಗ. ಮದನಪಲ್ಲಿ ಬೆಂಗಳೂರು KSRTC ಎಕ್ಸ್ಪ್ರೆಸ್ಸು, KK ಟ್ರಾವೆಲ್ಸು ಟೂರಿಸ್ಟ್ ಗಾಡಿ. ಅನ್ನಪೂರ್ಣ ಬರ್ತಾ ಇದೆ ನೋಡಿ. ಅದು ಬೆಂಗಳೂರು ಮುರುಘಾಮಲ ಡೈಲಿ 4 ತಿಂಗಳು. ರಾಜಂಪೇಟೆ ಬಸ್ಸು. ಮದನಪಲ್ಲಿ ಗಾಡಿ ನಮ್ಮನ್ನು ಓವರ್ಟೇಕ್ ಮಾಡಿದೆ ಬಸ್ ಸ್ಟಾಪಲ್ಲಿ. ಬನ್ನಿ ನಾವು ಮತ್ತೆ ಮಾಡೋಣ. ಇಂಡಸ್ಟ್ರಿಯಲ್ ಏರಿಯಾ, ಫ್ಯಾಕ್ಟ್ರಿ ಗೇಟ್ ಅಂತಾರೆ.
ಸುಮಾರು ಕಂಪನೀಸ್ ಇದೆ ಇಲ್ಲಿ. KSRTC ಕಡಪ ಗಾಡಿ ಬರ್ತದೆ, ಮತ್ತು APSRTC ಬಿಕೊತ್ಕೋಟ ಬಸ್ಸು, ಪ್ಲಸ್ ಬಂದ್ಬಿಟ್ಟು ಬೆಂಗಳೂರು ಕಡಪ ಗಾಡಿ ಬರ್ತಾಯಿದೆ KSRTC ಸಾರಿಗೆ. ಇದು ರಿಂಗ್ ರೋಡು. ಇಲ್ಲಿಂದ ರೈಟ್ ತೊಗೊಂಡು ನಾವು ದೇವನಹಳ್ಳಿ ಮತ್ತು ಡಾಬಸ್ಪೇಟ್ಗೆ ಹೋಗ್ಬೋದು. ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ನಿಮಗೆ ಹೊಸಕೋಟೆ ರೀಚ್ ಆಗುತ್ತೆ. ಇದು ಚೆನ್ನೈ ಎಕ್ಸ್ಪ್ರೆಸ್ ಹೈವೇಗೆ ಕನೆಕ್ಟ್ ಆಗುತ್ತೆ ರೋಡು. ಇದು ಔಟ್ ಟೋಟ್ಲಿ ಪೆರಿಫರ್ ರಿಂಗ್ ರೋಡ್ ಅಂತಾರೆ. ಟ್ರಾಫಿಕ್ ಯಾವ ಥರ ಫ್ಲೋ ಆಗ್ತಾಯಿದೆ. 4 ಲೈನ್ಸ್ ಬೇಗ ಆಗಬೇಕು, ಇಲ್ಲಾಂದರೆ ತುಂಬ ಡಿಫಿಕಲ್ಟಿ ರೋಡಲ್ಲಿ ಟ್ರಾಫಿಕ್ಕು. ಟ್ರಾವೆಲ್ಸ್ ಬರ್ತಾ ಇದೆ. ರೈಟ್ ಬಂದರೆ ಶಿಡ್ಲಘಟ್ಟ ಹೋಗ್ಬೋದು. ಆಲ್ಮೋಸ್ಟ್ ಹೊಸಕೋಟೆ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿಂದ ಬ್ಯಾಂಗ್ಳೂರ್ 26 ಕಿಲೋಮೀಟರ್ಸು, ಹೊಸಕೋಟೆಗೆ 2 ಕಿಲೋಮೀಟ್ರು, ಮತ್ತು ಕೋಲಾರಿಗೆ 45 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸಾಮಾನ್ಯವಾಗಿ ಜಂಕ್ಷನಲ್ಲಿ, ಯಾಕಂದರೆ 4 ಡೈರೆಕ್ಷನ್ ಹೋಗೋಷ್ಟು ಜಂಕ್ಷನ್ ಇದು. ಬನ್ನಿ, ನಾವು ಮೇಯ್ನ್ ಹೈವೇಗೆ ಜಾಯ್ನ್ ಮಾಡಿದ್ದೀವಿ. ಇಲ್ಲಿಂದ ಒಂದು KSRTC ಒಂದು 14 ಕಿಲೋಮೀಟರ್ಸ್ ಇದೆ. ಸಂಡೇ ಎಲ್ಲ ಬೈಕಲ್ಲೆಲ್ಲ ನೋಡಿ ರೋಡಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಹೊಸಕೋಟೆ ಬಂದಿದ್ದೀವಿ ಈಗ. 9:45 ಹೊಸಕೋಟೆ ಬಂದಿದ್ದೀವಿ. AK ಟ್ರಾವೆಲ್ಸು ಟೂರಿಸ್ಟ್ ಗಾಡಿ ಸುಮಾರು ಎಚ್ ಕ್ರಾಸಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. SKS ಬರ್ತಾ ಇದೆ. KSRTC ಮದನಪಳ್ಳಿ ಬಸ್ಸು.
ಟ್ರೈನಲ್ಲಿ ಬಂದಿದ್ದೀವಿ, ಫ್ರೀ ಆಗಿದೆ ಇವತ್ತು ನೋಡಿ. ನಮ್ಮ ಇರ್ಫಾನನ ಮತ್ತು ಇರ್ಫಾನನ ತುಂಬ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಮದೀನಾ ಶಾಹಿನ ಟೀಮ್ನವ್ರಿಗೆ, ಶಾಹಿನ್ ಎಕ್ಸ್ಪ್ರೆಸ್ ಅವ್ರಿಗೆ, ಯಾಕಂದರೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ವಿಡಿಯೋ ಮಾಡೋದಕ್ಕೆ. ಯಾವಾಗಲೂ ಇರ್ಫಾನನ ಮತ್ತು ಎಲ್ಲರೂ ಪ್ರತಿಯೊಬ್ಬರು ಕಂಡಕ್ಟರ್ನ ಪ್ರತಿಯೊಬ್ಬರು ನಮಗೆ ತುಂಬ ಇದು SVMS ಹೋಗ್ತಾ ಇದೆ ನೋಡಿ, ಬೆಂಗಳೂರು ಟು ಪಲಮ್ನೇರು. ಬನ್ನಿ TC ಪಲ್ಯ ಬಂದಿದ್ದೀವಿ. ಕೇರ್ಪುರಂ ಕರೆಕ್ಟಾಗಿ 10 ಗಂಟೆಗೆಲ್ಲ ಬರ್ತಾಯಿದ್ದೀವಿ. ಮತ್ತು ಮಾರ್ಕೆಟ್ಗೆ ಹೋಗೋತ್ತಿಗೆ ಒಂದು 10:45-11 ಗಂಟೆ ಆಗುತ್ತೆ. ಇದೊಂದು ಒಳ್ಳೆ ಸರ್ವಿಸು. ಮತ್ತು ಇಲ್ಲಿ ನೋಡಿ ಬಾಲಾಜಿ ಏರ್ ಬಸ್ ಹೋಗ್ತಾ ಇದೆ. ಬನ್ನಿ ನಮ್ಮ ಜರ್ನಿನ ಕೇರ್ಪುರಮಲ್ಲಿ ಎಂಡ್ ಮಾಡೋಣ. ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದ. PT ಕೋಚಲ್ಲಿ ಗಾಡಿ ರೆಡಿ ಮಾಡ್ಸ್ಕೊಂಬಂದಿರೋದು, ಸೂಪರಾಗಿ ಮಾಡಿದ್ದಾರೆ, ಬಾಡಿ ಕಟ್ಟಿರೋದು. ತುಂಬ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ಲರಿಗೂ, ಟೀಮ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್.